ಕೃಷ್ಣದೇವರಾಯ ಟೈಮಿಂದ ನಮಗೆ ಬಂದಂತ ಭೂಮಿಗಳು. ಇದು ಇದಕ್ಕ ನೆನೆ ಇಡಬೇಕು 20 ನಿಮಿಷ. ಈ ಟೇಸ್ಟೇ ಬೇರೆ ಇದೆ, ಜವಾರಿ ಟೇಸ್ಟ್ ಇದೆ. ಉಳ್ಳಾಗಡ್ಡಿ ಹಾಕ್ತಾ ಇದೀವಿ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೆ ಹಂಗೆ ಒಲೆ ಮೇಲೆ ಇಡಬೇಕು. ಈಗ ಮಂಡಾಳು ನೆನ್ಸಿಟ್ಟಿದ್ದು ಇದ್ರ ಜೊತೆಗೆ ಅರಶಿನ ಮಿಕ್ಸ್ ಮಾಡಿದ ಮಂಡಾಳು ಅದಕ್ಕೆ ಹಾಕ್ತಾ ಇದೀವಿ. ನೆನೆ ಇಟ್ಟಿದ್ ಮಂಡಾಳು ಚೆನ್ನಾಗಿ ಹೊಂದ್ಕೊಳ್ತದೆ, ಒಗ್ಗರಣೆಗೆ ಬಹಳ ಚೆನ್ನಾಗಿರ್ತದೆ. Here any people that my catch. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಹಂಪಿ ಕಮಲಾಪುರ, ನಾವಿಲ್ಲಿ ನಮ್ಮ ಬೆಂಗಳೂರಿನ ದಿನನಿತ್ಯದ ಆ ಒಂದು ಸ್ಟ್ರೆಸ್ಸು, ಕೆಲಸದ ಶೆಡ್ಯೂಲು ಅದೆಲ್ಲವನ್ನು ತಪ್ಪಿಸ್ಕೊಳ್ಳೋಕ್ಕೆ ನಾವು ನಮ್ಮ ಗೆಳೆಯರು ಹೊಸಪೇಟೆಯಲ್ಲಿ ನಾವೆಲ್ಲ ಆಟ ಆಡಿ ಕೂಡಿ ಬೆಳೆದ ಗೆಳೆಯರೆಲ್ಲ ಕಮಲಾಪುರದ ನಮ್ಮೊಬ್ಬ ಗೆಳೆಯನ ಫಾರ್ಮ್ ಬರ್ತೀವಿ. ಬಾಲಾಜಿ ಅಂತ ಅವರ ಫಾರ್ಮ್ ಹೌಸ್ ಇದು. ಹಾಗೆ ಬಾಲಾಜಿ ಕೂಡ ಇದ್ದಾರೆ ಇಲ್ಲಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಬಾಲಾಜಿ. ಸೊ ವರ್ಷಕ್ಕೊಮ್ಮೆ ಆಗಾಗ ಬಂದು ಇಲ್ಲಿ ಕಲಿತೀವಿ ನಾವು. ಒಳ್ಳೆ ಸಮಯವನ್ನ ನೆನಪುಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬೆಂಗಳೂರು ಹೋಗ್ತೀವಿ. ಸೊ ಸ್ಟ್ರೆಸ್ ಫ್ರೀ. ಸೊ ಇವತ್ತೆಲ್ಲ ಗೆಳೆಯರಿದ್ದಾರೆ, ಬನ್ನಿ ಒಳಗೆ ಹೋಗೋಣ. ವೀಕ್ಷಕರೇ ನೋಡಿ, ಇದೇ ಫಾರ್ಮ್ ನಾವು ಬರೋದು ಪ್ರತಿ ಬಾರಿ. ಯಾವಾಗಾದ್ರೂ ಬೆಂಗಳೂರಿಂದ ಬೇಸತ್ತಾಗ ಹೊಸಪೇಟೆಯಲ್ಲಿ ಸಣ್ಣವರಿದ್ದಾಗಿಂದ ನಾವು ಆಡಿ ಬೆಳೆದ ಒಂದು ಗುಂಪು ಅಂತ ಹೇಳಿದ್ರೆ ಇವರೇ ಶ್ರೀಪಾದ್ ಕಡ್ಲೆಬಾಳ್ ಬಾಲಾಜಿ, ಇವ್ರದೇ ಫಾರ್ಮು. ಫಣಿ ಅಂತ, ಆಮೇಲೆ ಅವ್ರ ಪತ್ನಿ ನಮ್ಮ ಧರ್ಮಪತ್ನಿ, ಆಮೇಲೆ ಶಂಕರ್ ಅಂತ, ಮುನೀಶ್, ಶಿವಾಜಿ. ಸೊ ಇಷ್ಟು ನಾವೆಲ್ಲ ಇಲ್ಲಿ ಸೇರ್ತೀವಿ. ಇಲ್ಲಿ ಅದ್ಭುತವಾಗಿ ಶ್ರೀಪಾದ್ ಕಡ್ಲೆಬಾಳ್ ಅವರ ಒಗ್ಗರಣೆ ಮಿರ್ಚಿ ಅದನ್ನ ಸವಿತೀವಿ. ಇನ್ನೊಂದು ಹೇಳ್ಬೇಕು ಪಣಿಯವ್ರ ಬಗ್ಗೆ. ಇವರು ಆದರ್ಶ ರೈತರು ಅಂತ ಹೆಸರು ಪಡ್ತಾರೆ, ಪ್ರಶಸ್ತಿ ಕೂಡ ಬಂದಿದೆ ಸರ್. ಈ ರೈತಾಪಿ ಜನ ಅಂತಾರಲ್ಲ, ಭಯಂಕರ ಇದು ಆಸಕ್ತಿ ನಮಗೆ. ಈ ಒಂದು ಆಸಕ್ತಿ ನಿಮ್ಮಲ್ಲಿ ಹೆಂಗೆ ಬಂತು? ಮೊದಲನೇದಾಗಿ ಒಂದು ಅನಿವಾರ್ಯತೆಯಿಂದ ಬಂತು. ಬಿಕಾಸ್ ಇದೆಲ್ಲ ನಮ್ಮ ಫ್ಯಾಮಿಲಿ ಅಗ್ರಿಕಲ್ಚರ್ ಲ್ಯಾಂಡ್ ಹೋಲ್ಡಿಂಗ್ಸ್. ಸೊ ಇದನ್ನ ನೋಡ್ಕೊಳ್ಳೋರು ಒಬ್ರು ಬೇಕಾಗಿತ್ತು. ಇದು ತುಂಬಾ ಕೃಷ್ಣದೇವರಾಯ ಟೈಮಿಂದ ನಮಗೆ ಬಂದಂತ ಭೂಮಿಗಳು. ಇದು ಇನಾಮ್ ಲ್ಯಾಂಡ್ಸ್ ಅಂತೀವಿ, ಇದೆಲ್ಲ ಜಾಗೀರು. ಸೊ ಇದರಲ್ಲಿ ನಮ್ಮ ಕುಟುಂಬದಲ್ಲೇ ಎಲ್ಲರಿಗೂ ಬಂದಿರೋದು. ಇದು ಶುರುವಿನಲ್ಲಿ ಸ್ವಲ್ಪ ಕಷ್ಟನೇ ಆಯ್ತು, ಆಮೇಲೆ ಇದ್ರದ್ದು ಅನುಭವ ಬಂದ ಮೇಲೆ ಸ್ವಲ್ಪ ಇದಾಗಿ ಹೋಯ್ತು. ಆದ್ರೂ ರೈತ ಫಾರ್ಮಿಂಗ್ ಅನ್ನೋದು, ಅಗ್ರಿಕಲ್ಚರ್ ಅನ್ನೋದು ತುಂಬಾನೇ ಟಫ್ ಇದೆ. ಅದ್ರಲ್ಲಿ ನಿಮ್ಗೆ ಪ್ರಶಸ್ತಿ ಬಂದಿದೆ ನೋಡಿ. ಟಫ್ ಅಲ್ಲಿ ಪ್ರಶಸ್ತಿ ಬರೋದು ಸಾಮಾನ್ಯ ಮಾತಲ್ಲ ಸರ್. ಏನೇನು ಬೆಳಿತೀರಿ ಸರ್ ಇಲ್ಲಿ? ಇಲ್ಲಿ ಬಾಳೆ ಅಂಡ್ ಕಬ್ಬು ಬಾಳೆ ಮುಖ್ಯವಾಗಿ. ಸೊ ನಿಮ್ಮ ಎಷ್ಟು ಎಕರೆ ನಿಮಗೆ ಬಂದಿದೆ ಇಲ್ಲಿ ನಮ್ಗೆ ಅಂದ್ರೆ ಎಲ್ಲಾರ್ದು ಕುಟುಂಬದ್ದು ಎಲ್ಲ ಸೇರಿ ಈಗ ಕಂಟ್ರೋಲ್ ಅಲ್ಲಿ ಇರೋದು ಒಂದು 60 ಎಕರೆ. ಸೊ ಅದರಲ್ಲಿ ಈಕ್ವಲ್ ಕಬ್ಬು ಮತ್ತು ಬಾಳೆ, ಆಲ್ಮೋಸ್ಟ್ ಅರ್ಧ ಕಬ್ಬು ಅರ್ಧ ಬಾಳೆ. ಸೊ ನಾವು ಇಲ್ಲಿ ಬಂದಾಗೆಲ್ಲ ನಿಮ್ಮ ಔಪಚಾರಿತ್ಯ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ, ಇದಕ್ಕಾಗಿ ಕಾಯ್ತಾ ಇರ್ತೀವಿ. ವೀಕ್ಷಕರೇ, ಮೆಣಸಿನಕಾಯಿ ಮಿರ್ಚಿ ಈ ಭಾಗದ ಒಂದು USP ಅಂತಾರಲ್ಲ, ಇಲ್ಲಿ ಬಂದಾಗೆಲ್ಲ ತಿಂತೀವಿ ನಾವು. ಸೊ ಇವತ್ತು ಕಡ್ಲೆಬಾಳ್, ಶ್ರೀಪಾದ್ ಕಡ್ಲೆಬಾಳ್ ಅವರಿಂದ ಮಂಡಾಳ ಒಗ್ಗರಣೆ ನೋಡೋಣ, ಅವರಿಂದ ಮಿರ್ಚಿ ನೋಡ್ಬಿಡೋಣ. NN ಬ್ರ್ಯಾಂಡ್ ಮಂಡಕ್ಕಿ. ಶ್ರೀಪಾದ್, ಎಂತ ಅವಕಾಶ. ಇದು ಶ್ರೀಪಾದ್ ಅಂತ ನಾ ಹೇಳಿದ್ನಲ್ಲ, ಅದ್ಭುತ ಮಾಡ್ತಾರೆ ಪ್ರತಿ ಸಲ. ನಾವು ರುಚಿಗೆ ಮಾರೋಗ್ಬಿಟ್ಟಿವಿ. ಮಂಡಾಳ ಒಗ್ಗರಣೆ. ನಿನ್ನ ಶೈಲಿ ಬೇಕು ನನಗೆ. ಜವಾರಿ ಮಂಡಾಳಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ಇವತ್ತು. ಇದು NN ಬ್ರ್ಯಾಂಡ್ ಮಂಡಾಳಿ ಯೂಸ್ ಮಾಡ್ತಾ ಇದೀವಿ. ಇದು ನೀರ್ನಾಗ ಒಂದ್ 20 ನಿಮಿಷ ನೆನೆ ಇಡಬೇಕು. ಫಸ್ಟ್ ನೆನೆ ಇಟ್ಬಿಡೋಣ. ಒಂದ್ 8-10 ಜನಕ್ಕೆ ಮಾಡಿ ತೋರಿಸ್ತೀನಿ ನಿಮ್ಗೆ. ಓ ಸೂಪರ್, ನೋಡ್ಬಿಡೋಣ. ಇದು ಮಂಡಾಳಿ ತಗೊಂಡಿವಿ. ಎಷ್ಟು ಸೇರ್ ಮಂಡಾಳ ತಗೊಂಡಿರ್ಬೋದು ಅಂದಾಜು? 6 ಸೇರ್ ಐತಿ. 6 ಸೇರ? 6 ಸೇರ್ ಮಂಡಾಳ. ನೀರು ನಮ್ಮ ಸ್ನೇಹಿತರು ಬಾಲಾಜಿ ಹಾಕ್ತದಾರ. ಇದಕ್ಕ ನೆನೆ ಇಡಬೇಕು 20 ನಿಮಿಷ. 20 ನಿಮಿಷ ನೆನೆ ಇಟ್ಕೊಡೋದು. ಶ್ರೀಪಾದ್, ಈಗ 20 ನಿಮಿಷ ಆಯ್ತು ನಮ್ದು. 20 ನಿಮಿಷ ಆಗಿದೆ. ಈಗ ಮಂಡಾಳು ನೆನೆ ಇಟ್ಟು 20 ನಿಮಿಷ ಆಗಿ ತೆಗೆದು ಸೈಡ್ಗೆ ಇಟ್ಕೊಂಡಿವಿ. ಇದೆಲ್ಲ ಒಗ್ಗರಣೆ ಸಾಮಾನುಗಳು.
ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರ್ಶಿನ ಪುಡಿ, ಕೊತ್ತಂಬರಿ, ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ ತುರಿದಿದ್ದು, ಪುಟಾಣಿ ಕುಟ್ಟಿದ್ದು, ಔಡ ಕುಟ್ಟಿರೋ ಪುಟಾಣಿ, ಕರ್ಬೇವು. ಇದಕ್ಕೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ ನಾವು ನಿಂಬೆ ಹಣ್ಣು ಹಾಕೋದಲ್ಲ, ಹುಣಸೆ ಹುಳಿ ಹಾಕ್ತಿವಿ. ಹುಣಸೆ ಹಣ್ಣು ಒಂದು ಹಿಡಿ ಇದು ಮಾಡಿ ನೀರ್ನಾಗ ನೆನೆ ಇಟ್ಟಿರ್ತೀವಿ, ಇದನ್ನ ಯೂಸ್ ಮಾಡ್ತೀವಿ. ಈಗ ನಾವು ಶುರು ಮಾಡ್ತಾ ಇದೀವಿ, ಬಾಂಡ್ಲಿ ಇಟ್ಟಿದೀವಿ. ಇದು ಬಂದು ನಮ್ಮ ಫ್ರೆಂಡ್ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾ ಇದೀವಿ ನಾವು. ಈಗ ಮೊದಲನೇ ಪ್ರಕ್ರಿಯೆ ಶ್ರೀಪಾದ್, ಮೊದಲನೇ ಪ್ರಕ್ರಿಯೆ ಈಗ ಮಂಡಾಳ ನೆನೆ ಇಟ್ಟಿದ್ ಮಂಡಾಳಿಗೆ ಅರ್ಶನ ಅದ್ರ ಮ್ಯಾಗ ಹಾಕಿ ಮೊದ್ಲೇ ಕಲ್ಸಿಟ್ಬಿಡ್ತೀವಿ. ಅರ್ಶನದ ಹಸಿ ವಾಸನೆಗೆ ಡಿಫ್ರೆಂಟ್ ಟೇಸ್ಟ್ ಬರ್ತತೆ ಮಂಡಾಳ ಒಗ್ಗರಣೆ. ಇದು ಮೇನ್. ಮೊದ್ಲೇ ಮಾಡ್ಬಿಡ್ತೀವಿ. ಬೇರೆ ಕಡೆಗೆ ಏನ್ ಮಾಡ್ತಾರ, ಒಗ್ಗರಣೆಗೆ ಹಾಕ್ತಾರ. ಒಗ್ಗರಣೆಗೆ ಹಾಕಿದ್ರೆ ಈ ಟೇಸ್ಟ್ ಬರಂಗಿಲ್ಲ. ಈ ಟೇಸ್ಟೇ ಬೇರೆ ಇದೆ, ಜವಾರಿ ಟೇಸ್ಟ್ ಇದು. ಹೌದಾ? ನೋಡಿ, ಹೊಸಪೇಟೆಗೆ ಪ್ರತಿಯೊಬ್ಬರಿಗೂ ಒಗ್ಗರಣೆ ಅಂದ್ರೆ ಮಾಡಕ್ಕೂ ಗೊತ್ತು ಬಹಳಷ್ಟು ಜನಕ್ಕೆ. ಎಲ್ಲಿ ಕಲ್ತಿದ್ದು? ಇದು ಹಿಂಗೆ ನಮ್ಮ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ದು. ಹೊಸಪೇಟೆಗೆ ನಾವು ಹುಟ್ಟಿ ಬೆಳೆದಿದ್ದು. ಸೊ ದಟ್ ಅವರು ಇವ್ರ ಮನೆಗಳಿಗೆ ಹೋದಾಗ ಎಸ್ಪೆಷಲಿ ಈ ಒಗ್ಗರಣೆ ನಾವು ನೋಡಿದಂಗ ಲಿಂಗಾಯತರು ಬೇಸ್ ಮಾಡ್ತಿದ್ರು. ಹೌದು, ನಮಗೆ ಲಿಂಗಾಯತರ ಫ್ರೆಂಡ್ಸ್ ಜಾಸ್ತಿ. ಸ್ವಲ್ಪ ಅವರಿಂದ ನಾವು ಇದನ್ನ ಮಾಡೋದ್ ಕಲ್ತೀವಿ. ನಮಗೆಲ್ಲ ಅನುಕೂಲ ಆಯ್ತು, ನಿಮಗೆಲ್ಲ ಅನುಕೂಲ. ಈಗ ನಮಗೆ ಈಗ ಒಂದು 6 ಸೇರು ಮಂಡಾಳಿಗೆ ನಾವು ಒಂದು 100 ml ಎಣ್ಣೆ ತಗೊಂಡಿದ್ವಿ, ಗ್ರೌಂಡ್ನಟ್ ಆಯಿಲ್. 100 ml ಬಿತ್ತು. ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಮಾಡ್ತೀವಿ. ಈಗ ಸಾಸಿವೆ ಹಾಕ್ತಾ ಇದೀವಿ. ಮೊದಲನೇದಾಗಿ ಸಾಸಿವೆ ಒಂದು ಇಡೀ ಸಾಸಿವೆ ಸಾಕಷ್ಟು. ಅದು ಚಿಟ ಅಂತ ಸೌಂಡ್ ಬಂದ್ಮೇಲೆ ಬಾಕಿ ಸಾಮಗ್ರಿಗಳು ಹಾಕ್ತಿವಿ. ನಾವು ಇಲ್ಲಿ ಸೌದೆ ಒಲೆಗೆ ಶಿಫ್ಟ್ ಮಾಡ್ಕೊಂಡ್ವಿ, ಯಾಕಂದ್ರೆ ಸೌದೆ ಒಲೆಗೆ ಚೆನ್ನಾಗಿರ್ಲಿ ಅಂತ. ಇಲ್ಲಿಂದ ಕಂಟಿನ್ಯೂ. ಈಗ ಸಾಸಿವೆ ಇದಾಗೈತೆ. ನೆಕ್ಸ್ಟ್ ಜೀರಿಗೆ ಹಾಕ್ತಿವಿ ಸ್ವಲ್ಪ. ಜೀರಿಗೆ, ಒಂದ್ ಚಿಟಿಕೆ ಜೀರಿಗೆ. ಇದು ಉದ್ದಿನ ಬೇಳೆ ಸ್ವಲ್ಪ ಹಾಕಿದೀವಿ. ಕಡಲೆಬೇಳೆ ಎಷ್ಟು? ಕಡಲೆಬೇಳೆ 2 ಇಡಿ ಕಡಲೆಬೇಳೆ. 100 ಗ್ರಾಮ್ ಮೆಣಸಿನ್ಕಾಯಿ ಹಾಕಿದೀವಿ. ಇವೆಲ್ಲ ಫಸ್ಟ್ಗೆ. ಉಳ್ಳಾಗಡ್ಡಿ ಹಾಕ್ತಾ ಇದೀವಿ. ಉಳ್ಳಾಗಡ್ಡಿ ಎಷ್ಟು? ಉಳ್ಳಾಗಡ್ಡಿ 9 ಹಚ್ಚಿದೀವಿ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೆ ಹಂಗೆ ಒಲೆ ಮೇಲೆ ಇಡಬೇಕು. ಬಾಂಡ್ಲಾಗ ಹುರ್ಕೊಂಡ್ರೆ ಸ್ವಲ್ಪ ಬ್ರೌನಿಶ್ ಆಗ್ತದೆ. ಪೂರ್ತಿ ಕಪ್ಪಾಗೋದು ಬೇಡ, ಬ್ರೌನಿಶ್ ಆದ್ರೆ ಸಾಕು ಸ್ವಲ್ಪ. ಈಗ ಈ ಒಗ್ಗರಣೆಗೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡ್ಬಿಡ್ತೀವಿ. ಉಪ್ಪು ಹಾಕೊಂಡ್ರೆ ಏನಾಗ್ತದೆ, ಉಳ್ಳಾಗಡ್ಡಿ ಎಲ್ಲ ಉಪ್ಪು ಒಗ್ಗರಣೆಗೆ ಉಪ್ಪು ಹಚ್ಕೊಂಡ್ಬಿಡ್ತದೆ. ನೀನು ಒಂದೊಂದು ದಾನದ ಉಳ್ಳಾಗಡ್ಡಿ ನಿನ್ ಬಾಯಾಗ ಬಂದ್ರು ಉಪ್ಪು ಖಾರ ಎಲ್ಲ ಸೇರ್ಕೊಂಡಿರ್ತದೆ ಅದಕ್ಕೆ. ಅದು ಮೇನ್ ಎಫೆಕ್ಟ್. ಉಳ್ಳಾಗಡ್ಡಿ ಬೇಸ್ ಫ್ರೈ ಆಗೈತೆ. ಇದ್ರಾಗ ಹುಣಸೆ ಹಣ್ಣು ಗೊಜ್ಜು ಇದ್ರಾಗ ಸ್ವಲ್ಪ ಹಾಕ್ತಿವಿ. ಹುಣಸೆ ಹುಳಿ. ಒಂದ್ ಲಿಂಬೆಹಣ್ಣು ಗಾತ್ರ. ಈಗ ಮಂಡಾಳು ನೆನ್ಸಿಟ್ಟಿದ್ದು, ಇದ್ರ ಜೊತೆಗೆ ಅರಶಿನ ಮಿಕ್ಸ್ ಮಾಡಿದ್ ಮಂಡಾಳು ಅದಕ್ಕೆ ಹಾಕ್ತಾ ಇದೀವಿ. ನೆನೆ ಇಟ್ಟಿದ್ ಮಂಡಾಳು. ಅದಾದ್ಮೇಲೆ ಮಿಕ್ಸ್ ಮಾಡಿ ಕೊನೆಗೆ ಇದಕ್ಕೆ ಕೊತ್ತಂಬರಿ, ಪುಟಾಣಿ ಪುಡಿ ಎಲ್ಲ ಮಿಕ್ಸ್ ಮಾಡಿ ಹಸಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ತೀವಿ. ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹುಳಿ ಹಾಕಿರ್ತೀವಿ, ಮೆಣಸಿನ್ಕಾಯಿ ಎಲ್ಲ ಇರ್ತದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಸಿಡಿಸ್ತೀನಿ ಅಷ್ಟೇ. ಹಸಿ ಕೊಬ್ಬರಿ ತುರ್ದಿದ್ದು ಕಾಯಿ ಸ್ವಲ್ಪ ಹಾಕ್ತಿವಿ. ಟೇಸ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ತದೆ. ಒಗ್ಗರಣೆಗೆ ಬಹಳ ಚೆನ್ನಾಗಿರ್ತದೆ. ಇವು ಒಂದು 2 ತೆಂಗಿನಕಾಯಿ ತುರಿ ಇದೆ. ನಾನು ಒಂದು ತಗೊಂಡಿದ್ದೀನಿ. ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಮೇಲೆ ಹಾಕ್ತಿವಿ. ಪುಟಾಣಿ ಪುಡಿ ಹಾಕ್ತಾ ಇದೀವಿ. ಔಡ ಕುಟ್ಟಿರ್ತೀವಿ. ಇದನ್ನ ಪೂರ್ತಿ ನುಣ್ಣಗ್ ಕುಟ್ಟಿದ್ರೆ ಟೇಸ್ಟ್ ಬರೋದಲ್ಲ, ಬಾಯಿಗೆ ಬರ್ತಿರ್ಬೇಕು ಪುಟಾಣಿ. ಇದನ್ನ ಹಾಕ್ತಾ ಇದೀವಿ. ಇದೊಂದು 3 ಇಡಿ.
ಕಲ್ಸಕ್ಕೋಸ್ಕರ ಬೇರೆ ಒಂದು ಪಾತ್ರೆನಾಗ ಇದನ್ನ ಹಾಕ್ತಾ ಇದೀವಿ. ಸ್ವಲ್ಪ ಒಗ್ಗರಣೆ ರೆಡಿ ಇದೆ. ಈಗ ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ನಾವು ಎಷ್ಟು ಬೇಕೋ ಕೊತ್ತಂಬರಿ ಅಷ್ಟು ಹಾಕ್ಯಂತೀವಿ. ಇದು ಬೇರೆ ಶೈಲಿ ಬಿಡು, ಇದು ನಾನು ಈ ತರ ನೋಡಿದ್ದಿಲ್ಲ. ಹೌದಾ? ಹೌದು. ಜವಾರಿ ಮಂಡಾಳ ಒಗ್ಗರಣೆ ಸವಿಬಹುದು ಎಲ್ಲರೂ. ಇದು ರೆಡಿ ಆಗಿದೆ. ಈಗ ಎಲ್ಲಾರು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಎಲ್ಲಾರಿಗೆ ಒಂದು 8-10 ಜನಕ್ಕೆ ಇದೆ. ಜವಾರಿ ಮಂಡಾಳ ಒಗ್ಗರಣೆ ಇಸ್ ರೆಡಿ. My name is Marsami. Marsami. Marsami, you are fisherman. Here, any people that my catch. Your catch. You will dive and catch. Yes. Okay. 200 500 people in catching that people. Police station will catch you. ಇಲ್ಲಿ ಸಿಗಲ್ಲನ್ರಿ. ಈಗ ಜಸ್ಟ್ ಹೇಳಿದ್ರು. ಈಗ ಹಿಡ್ಕೊಂಡ್ ಬಂದಿರೋದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.